ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತು ನಾನು NMMS ಪರೀಕ್ಷೆಯ ಸ್ಯಾಟ್ ಎಕ್ಸಾಮ್ ಸಿಲೆಬಸನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ಬೇಕಾದರೆ ನೋಡ್ಕೊಳ್ಳಿ. ಸ್ಯಾಟ್ ಅಲ್ಲ, ಮ್ಯಾಟ್ ಎಕ್ಸಾಮ್ ಪರೀಕ್ಷೆ ಸಿಲೆಬಸನ್ನು ಹೇಳಿದ್ದೀನಿ. ಇವತ್ತು ನಾನು ಸ್ಯಾಟ್ ಎಕ್ಸಾಮ್ ಪರೀಕ್ಷೆಯ ಸಿಲೆಬಸನ್ನು ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ. ಈ ಸ್ಯಾಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಏನೇನು ಬರ್ತಾವಪ್ಪ ಅಂತಂದರೆ, ಒಂದು SS ಇರ್ತದೆ, ಇನ್ನೊಂದು ಮ್ಯಾಥ್ಸ್ ಇರ್ತದೆ, ಆಮೇಲೆ ಸೈನ್ಸ್. SS, ಮ್ಯಾಥ್ಸ್ ಮತ್ತು ಸೈನ್ಸ್. ಇದರ ಸಿಲೆಬಸನ್ನು 2025-26 ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು ಸಿಲೆಬಸನ್ನು ಇಲ್ಲಿ ನಾನು ಇವತ್ತು ಡಿಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಓಕೆ. ಅಭ್ಯಾಸ ಮಾಡಿ. ನಾನು ಡೈಲಿ ವಿಡಿಯೋವನ್ನು ಮಾಡ್ತೀನಿ. ನನ್ನ ವಿಡಿಯೋಗಳನ್ನು ನೋಡಿ, ಪೂರ್ತಿಯಾಗಿ ವಿಡಿಯೋಗಳನ್ನು ನೋಡಿ, ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ. NMMS ಪಠ್ಯಕ್ರಮ ಪರೀಕ್ಷಾ ಮಾದರಿ 2025-26. ಈ ಪಠ್ಯಕ್ರಮವು ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಗಣಿತವನ್ನು ಒಳಗೊಂಡಿದೆ. ಹೌದಾ. ಇಲ್ಲಿ ಮ್ಯಾಟ್ಗಾಗಿ ಏನು ಇರ್ತೈತಪ್ಪ ಅಂತಂದರೆ, ಪರೀಕ್ಷೆ ಆರ್ಥಿಕವಾಗಿ ಮೌಖಿಕ ಮತ್ತು ಸಾಮರ್ಥ್ಯಗಳನ್ನು ನಿರ್ಣಯಿಸಲು ಸಾದೃಶ್ಯ ವರ್ಗೀಕರಣ, ಸಂಖ್ಯಾತ್ಮಕ ಸರಣಿ, ಪ್ಯಾಟರ್ನ್ಸು, ಗ್ರಹಿಕೆ, ಗುಪ್ತ ವ್ಯಕ್ತಿ, ಇದರ ಬಗ್ಗೆ ಕ್ವಶನ್ಗಳನ್ನು ಕೊಟ್ಟಿರ್ತಾನೆ. ಹೌದಾ. ನಾವಿಲ್ಲಿ ಪರ್ಟಿಕ್ಯುಲರ್ಲಿ ಸ್ಯಾಟ್ ಎಕ್ಸಾಮ್ NMMS ಪಠ್ಯಕ್ರಮ ಏನಾಗ್ತದಪ್ಪ ಅಂತಂದರೆ, 8 ಮತ್ತು 7ನೇ ತರಗತಿ NMMS ಪಠ್ಯಕ್ರಮದ ವಿಷಯಗಳನ್ನ ಒಳಗೊಂಡಿರ್ತದೆ. ಇಲ್ಲಿ ನೀವು ಓದಬೇಕಾದ್ರೆ ಏನನ್ನು ಓದಬೇಕು? 8 ಮತ್ತು 7ನೇ ತರಗತಿಯ ಪಠ್ಯ ಪುಸ್ತಕಗಳನ್ನು ಓದಬೇಕು. ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ, ಪತ್ರಿಕೆಯ 3 ವಿಭಾಗಗಳು. ಹೌದಾ. ಇಲ್ಲಿ ನೋಡಿ, ವಿಜ್ಞಾನದ ಪಠ್ಯಕ್ರಮ ಇಲ್ಲಿ ಕೊಡ್ತಾರೆ. 1ನೇದು 7ನೇ ತರಗತಿಯಲ್ಲಿ ಓದಬೇಕಾದ್ರೆ ನೀವು ಸಸ್ಯಗಳೆಲ್ಲ ಪೋಷಣೆ ಓದಬೇಕು. 8ನೇ ತರಗತಿಯಲ್ಲಿ ಬೆಳೆ ಉತ್ಪಾದನೆ ಮತ್ತು ಅದರ ನಿರ್ವಹಣೆಯನ್ನು ಓದಬೇಕು. ಯಾರು ನೀವು ಎಕ್ಸಾಮನ್ನು ಫೇಸ್ ಮಾಡಾಕತ್ತೀರಿ ಅವರು ಈ ಸಿಲೆಬಸನ್ನು ಬರೆದಿಟ್ಕೊಳ್ಳಿ. ಹೌದಾ. 7ನೇ ತರಗತಿಯಲ್ಲಿ ಸಸ್ಯಗಳಲ್ಲಿ ಪೋಷಣೆ, ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ, ಪ್ರಾಣಿಗಳಲ್ಲಿ ಪೋಷಣೆ, ಸಸ್ಯ ಜೀವಿಗಳು ಮತ್ತು ಸ್ನೇಹಿತ ಮತ್ತು ಸೂಕ್ಷ್ಮ ಜೀವಿಗಳು ಸ್ನೇಹಿತ ಮತ್ತು ವೈರಿ, ಫೈಬರ್ನಿಂದ ಬಟ್ಟೆಗೆ 7ನೇ ತರಗತಿಯಲ್ಲಿ. 8ನೇ ತರಗತಿ ಸಂಶ್ಲೇಷಿತ ನಾರುಗಳು ಮತ್ತು ಪ್ಲಾಸ್ಟಿಕ್ಗಳು. 7ನೇ ತರಗತಿಯಲ್ಲಿ ಶಾಖ. 8ನೇ ತರಗತಿ ವಸ್ತುಗಳು, ಲೋಹಗಳು ಮತ್ತು ಲೋಹವಲ್ಲದವುಗಳು. ಆಮೇಲೆ 7ನೇ ತರಗತಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು, ದಹನ ಮತ್ತು ಜ್ವಾಲೆ. ಆಮ್ಲ, ಪ್ರತ್ಯಾಮ್ಲ, ದಹನ ಮತ್ತು ರಾಸಾಯನಿಕ ದಹನ ಮತ್ತು ಜ್ವಾಲೆ. ಹವಾಮಾನ ಮತ್ತು ಪ್ರಾಣಿಗಳ ಹವಾಮಾನಕ್ಕೆ ಹೊಂದಿಕೊಳ್ಳುವಿಕೆ 7ನೇ ತರಗತಿಯಲ್ಲಿ. ಕೋಶ ರಚನೆ ಮತ್ತು ಕಾರ್ಯಗಳು 8ನೇ. ಇಲ್ಲಿ ಮಣ್ಣು, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ, ಜೀವಿಗಳಲ್ಲಿ ಉಸಿರಾಟ, ಹದಿಹರ ವಯಸ್ಸನ್ನು ತಲುಪುವುದು, ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಣೆ, ಬಲ ಮತ್ತು ಒತ್ತಡ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ, ಘರ್ಷಣೆ, ಚಲನೆ ಮತ್ತು ಸಮಯ, ಧ್ವನಿ, ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು, ವಿದ್ಯುತ್ ಪ್ರವಾಹ ಮತ್ತು ರಾಸಾಯನಿಕ ಪರಿಣಾಮಗಳು. ಬೆಳಕು, ಕೆಲವು ನೈಸರ್ಗಿಕ ವಿದ್ಯಮಾನಗಳು. ನೀರು ಒಂದು ಅಮೂಲ್ಯ ಸಂಪನ್ಮೂಲ. ಬೆಳಕು, ಅರಣ್ಯ, ನಮ್ಮ ಜೀವನ, ನಕ್ಷತ್ರಗಳು ಮತ್ತು ಸೌರಗಳು, ತ್ಯಾಜ್ಯ ನೀರಿನ ಕಥೆ, ವಾಯು ಮತ್ತು ನೀರಿನ ಮಾಲಿನ್ಯ. ನೀರು ಒಂದು ಅಮೂಲ್ಯ ಸಂಪನ್ಮೂಲ, ಬೆಳಕು, ಹೌದಾ, ವಾಯು ಮತ್ತು ನೀರಿನ ಮಾಲಿನ್ಯ. ಇವಿಷ್ಟು ಸಿಲೆಬಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೈನ್ಸ್ ಸಿಲೆಬಸನ್ನು, ಬಹಳಷ್ಟು ಸೈನ್ಸ್ ಸಿಲೆಬಸನ್ನು ಕೊಟ್ಟಿದ್ದಾನೆ. ಈಗ ನಾವು ಸಮಾಜ ವಿಜ್ಞಾನ ಪಠ್ಯಕ್ರಮದ ಬಗ್ಗೆ ಇಲ್ಲಿ ಮಾತಾಡೋಣ. ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ 7ನೇ ತರಗತಿಯಲ್ಲಿ ನಾಗರಿಕರು, ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ, ರಾಜ್ಯ ಸರ್ಕಾರ, ಲಿಂಗ, ಮಾಧ್ಯಮ, ಮಾರುಕಟ್ಟೆ, ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ಬಗ್ಗೆ ಇಲ್ಲಿ ಹೇಳ್ತಾನೆ. 8ನೇ ತರಗತಿಯಲ್ಲಿ ನಾಗರಿಕತೆಯಲ್ಲಿನ ಭಾರತೀಯ ಸಂವಿಧಾನ ಮತ್ತು ಜಾತ್ಯತೀತ ಸಂಸತ್ತು, ಕಾನೂನು ರಚನೆ, ನ್ಯಾಯಾಂಗ, ಸಾಮಾಜಿಕ ನ್ಯಾಯ, ಸರ್ಕಾರದ ಅಂಚಿನಲ್ಲಿರುವ ಆರ್ಥಿಕ ಉಪಸ್ಥಿತಿ ಬಗ್ಗೆ ಕೇಳ್ತಾನೆ. ಭೂಗೋಳಶಾಸ್ತ್ರದಲ್ಲಿ 7ನೇ ತರಗತಿಯಲ್ಲಿ ಪರಿಸರ, ಭೂಮಿಯ ಒಳಗೆ ನಮ್ಮ ಬದಲಾಗುತ್ತಿರುವ ಭೂಮಿ, ಗಾಳಿ, ನೀರು, ನೈಸರ್ಗಿಕ ಸಸ್ಯವರ್ಗ, ವನ್ಯಜೀವಿಗಳು, ಮಾನವ ಪರಿಸರ.
ಭೂಗೋಳಶಾಸ್ತ್ರ, ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ, ಇದ್ರ ಬಗ್ಗೆ ಕೇಳ್ತಾನೆ. ಇತಿಹಾಸದಲ್ಲಿ 1000 ವರ್ಷಗಳ ಬದಲಾವಣೆಗಳ ಜಾಡು, ಹೊಸ ರಾಜ್ಯಗಳು, ದೆಹಲಿ ಸುಲ್ತಾನ, ಮೊಘಲ ಸಾಮ್ರಾಜ್ಯ ಆಡಳಿತ, ಕುಶಲಕರ್ಮಿ, ಬುಡಕಟ್ಟು ಜನಾಂಗ, ಅಲೆಮಾರಿ, ನೆಲ ಸಮುದಾಯಗಳು, ಸಂಸ್ಕೃತಿಗಳ ರಚನೆ, 18ನೇ ಶತಮಾನ ರಾಜಕೀಯ ರಚನೆ. ಇಲ್ಲಿ 8ನೇ ತರಗತಿಯಲ್ಲಿ ಹೇಗೆ, ಯಾವಾಗ, ಎಲ್ಲಿ ಮಹಿಳೆಯರು ಜಾತಿ ಮತ್ತು ಸುಧಾರಣೆ ಬಗ್ಗೆ, ಮಹಿಳೆಯರ ಜಾತಿ, ವಸಾಹತುಶಾಹಿ ಬಗ್ಗೆ, ಸ್ವಾತಂತ್ರ್ಯದ ನಂತರ ಭಾರತದ ಬಗ್ಗೆ, ಕಂಪನಿ ಅಧಿಕಾರದ ಸ್ಥಾಪನೆ, ಗ್ರಾಮಾಂತರನ ಆಳುವುದು, ಬುಡಕಟ್ಟು, ನೇಕಾರರು, ಕಬ್ಬಿನ ಕರಗಿಸುವುದು, ಕಾರ್ಖಾನೆ ಮಾಲೀಕರು, ಸ್ಥಳೀಯರನ್ನು ನಾಗರಿಕಗೊಳಿಸುವುದು, ರಾಷ್ಟ್ರ ಶಿಕ್ಷಣ ನೋಡಿ, ಇದರ ಬಗ್ಗೆ ಎಲ್ಲವನ್ನು ನೀವು ನೋಡ್ಕೋಬೇಕು. ಇದು SST ಬಗ್ಗೆ ಇರುವುದು. ಹೌದಾ? ನೆಕ್ಸ್ಟು ಗಣಿತ ಪಠ್ಯಕ್ರಮ ಬಗ್ಗೆ ಹೇಳಬೇಕಾದ್ರೆ, ಗಣಿತ ಪಠ್ಯಕ್ರಮ 7ನೇ ತರಗತಿಯಲ್ಲಿ ಪೂರ್ಣಾಂಕಗಳು ಕೇಳ್ತಾರೆ. ಭಾಗಲಬ್ಧ ಸಂಖ್ಯೆಗಳು 8, ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಮತ್ತು ವೇರಿಯೇಬಲ್ ರೇಖೀಯ ಸಮೀಕರಣ, ಡೇಟಾ ನಿರ್ವಹಣೆ, ಚತುರ್ಭುಜ ಅರ್ಥ ಮಾಡಿಕೊಳ್ಳುವ, ಸರಳ ಸಮೀಕರಣ, ಪ್ರಾಯೋಗಿಕ ರೇಖಾಗಣಿತ, ರೇಖೆ ಮತ್ತು ಕೋನ, ಡೇಟಾ ನಿರ್ವಹಣೆ, ತ್ರಿಕೋನ ಮತ್ತು ಅದರ ಗುಣಲಕ್ಷಣ, ಚೌಕಗಳು ಮತ್ತು ವರ್ಗ ಮೂಲಗಳು. ಭಾಗಲಬ್ಧ ಸಂಖ್ಯೆಗಳು, ಬೀಜಗಣಿತದ ಅಭಿವ್ಯಕ್ತಿ ಮತ್ತು ಗುರುತುಗಳು, ಪ್ರಾಯೋಗಿಕ ರೇಖಾಗಣಿತ, ಘನ ಆಕಾರಗಳನ್ನು ದೃಶ್ಯೀಕರಿಸುವುದು, ಪರಿಧಿ ಮತ್ತು ವಿಸ್ತೀರ್ಣ ಮಾಪನ, ಬೀಜಗಣಿತ ಅಭಿವ್ಯಕ್ತಿ, ಘಾತಾಂಕಗಳು ಮತ್ತು ಘಾತಗಳು, ನೇರ ಮತ್ತು ವಿಲೋಮ ಅನುಪಾತ, ಸಮ್ಮಿತಿ, ಅಪವರ್ತನೀಕರಣ, ಘನ ಆಕಾರಗಳನ್ನು ದೃಶ್ಯೀಕರಿಸುವುದು, ಗ್ರಾಫ್ಗಳ ಪರಿಚಯ, ಸಂಖ್ಯೆಗಳನ್ನು ಆಡುವುದು. ಹೌದಾ? ಇದಿಷ್ಟು ಮ್ಯಾಥ್ಸ್ನ ಸಿಲೆಬಸ್. ಹೌದಾ? ನೀವು ಒಂದು ತಿಂಗಳು ಇದನ್ನು ತಿಳ್ಕೋಬೇಕು. ಯಾವತ್ತು ಸೆವೆಂತ್ ಏನು ಮ್ಯಾಥ್ಸು, ಸೈನ್ಸು ಮತ್ತು SS ಸಿಲೆಬಸ್ ಏನಿರ್ತೈತಿಲ್ಲ ಅದರದ್ದು ಹೆಚ್ಚಿನ ಮಾಹಿತಿ 8ನೇ ಇಲ್ಲಿ ಬರುತ್ತೆ, ಅದರದ್ದು ಹೆಚ್ಚಿನ ಮಾಹಿತಿ 9th ಬರುತ್ತೆ, ಅದರದ್ದು ಹೆಚ್ಚಿನ ಮಾಹಿತಿ 10th ಬರ್ತದೆ. ಸೊ ಎರಡಕ್ಕೂ ಕನೆಕ್ಷನ್ ಇರ್ತದೆ. ಆ ಲೆಸನ್ಗಳನ್ನು ಓದುವಾಗ ನೀವು ಏನು ಮಾಡೋದು, 8th ಯಾವ ಲೆಸನ್ನು, 9th ಯಾವುದೈತಿ ಅದನ್ನು ಕನೆಕ್ಟ್ ಮಾಡಿಕೊಂಡು ನೀವು ಅದನ್ನು ಓದಬೇಕು. ಇಲ್ಲಿ ನೋಡಿ, ಘಾತಾಂಕಗಳು ಮತ್ತು ಘಾತಗಳು 8thದಲ್ಲಿದೆ, ಅದೇ ಘಾತಾಂಕಗಳು ಮತ್ತು ಘಾತಗಳು 7th ಕೂಡ ನಾವು ಕಾಣ್ತೀವಿ. ಸೊ ಇವೆರಡನ್ನು ಕನೆಕ್ಟ್ ಮಾಡಿಕೊಂಡು ನೀವು ಓದಬೇಕು ಅಂತ ಸಜೆಷನನ್ನು ಹೇಳ್ಕೊಡ್ತೀನಿ. ಮತ್ತು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡ್ತಾರೆ ಇಲ್ಲಿ ನೋಡಿ. ಇಲ್ಲಿ ವಿಜ್ಞಾನ 35 ಅಂಕಗಳಿಗೆ ಬರ್ತದೆ, ಸಮಾಜ ವಿಜ್ಞಾನ 35 ಅಂಕಗಳಿಗೆ ಬರ್ತದೆ, ಗಣಿತ 20 ಅಂಕಗಳಿಗೆ ಬರ್ತದೆ. ಟೋಟಲ್ 90 ಕ್ವಶನ್ಗಳನ್ನು ಕೇಳ್ತಾರೆ. ಹೌದಾ? 90 ಕ್ವಶನ್ಗಳು ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಹೌದಾ? 90 ಪ್ರಶ್ನೆಗಳು, 90 ಉತ್ತರಗಳು. ಪ್ರಶ್ನೆಗಳು MCQ ಮಾದರಿಯಲ್ಲಿ ಇರ್ತದೆ. 4 ಉತ್ತರಗಳನ್ನು ಕೇಳ್ತಾರೆ, ಅದರಲ್ಲಿ ಒಂದನ್ನು ನೀವು ಕರೆಕ್ಟನ್ನು ಟಿಕ್ ಮಾಡಬೇಕು. ಹೌದಾ? ಇದಿಷ್ಟು ಎಕ್ಸಾಮ್ಗಳ ಬಗ್ಗೆ ಮಾಹಿತಿ. ಓಕೆ, ಮಾಹಿತಿ ನಿಮ್ಗೆ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾರು NMMS ಎಕ್ಸಾಮ್ ಬರಿತಾ ಇದ್ದೀರಾ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.